ಬೋಳಿ ಶೆಟ್ಟಿ ಸರ್ ಅವ್ರೆ, ಆಮೇಲೆ ಇಲ್ಲಿಯವರೆಗೆ ಬಹಳ ಸುದೀರ್ಘವಾಗಿ ನನ್ನ ಕವಿತೆ ಇಷ್ಟೆಲ್ಲ ಆಗ್ತದ ಅಂತ ನನಗೆ ಗೊತ್ತಿಲ್ಲ. ನನ್ನನ್ನ ಬೇರೆ ಬೇರೆ ಲೋಕಕ್ಕೆ ನನ್ನನ್ನ ಲೋಕಾಂತರ ಮಾಡಿಬಿಟ್ರಿ ಇವರು ಚಿತ್ರಿಗೆ ಸರ್. ನಾನು ಏಕಾಂತದಲ್ಲಿ ಇದ್ದೆ, ಲೋಕಾಂತ ಕರ್ಕೊಂಡು ಹೋಗ್ಬಿಟ್ರ ಅಲ್ಲೇ ಅಂತಿದ್ರೆ. ಆಮ್ಯಾಗ ಹೇಳ್ತೀನಿ ಅವ್ರ ಬಗ್ಗೆ. ಆಮೇಲೆ ನನ್ನ ಎದುರಿಗೆ ಕೂತಂತ ಹಿರಿಯರಾದಂಥ ಬನಂಟಿ ಸರ್ ಅವ್ರೆ, ಮತ್ತೆ ಕಥೆಗಾರರಾದಂಥ ಕೊಡಗಲಿ ಮೇಡಮ್ ಅವ್ರಿ, ಎಲ್ಲರೂ ಬಹಳ ಜನ ಇಲ್ಲಿ ನನಗೆ ಪರಿಚಿತರೇ. ನಮ್ಮ ಸಹೋದರಿ, ಯಾಕಂದ್ರೆ ನನಗೆ ಏನಾದರೂ ಒಳ್ಳೇದನ್ನ ಬಯಸ್ತಕ್ಕಂಥ ಸಿಕ್ಕಾಗ ಭಾಳ ಖುಷಿ ಪಡ್ತಕ್ಕಂಥ ಲಲಿತಾ ಹೊಸಪೇಟೆ ಮೇಡಮ್ ಅವ್ರಿ, ಮತ್ತೆ ಇದು ರತ್ನ ನಿಂಗಮ್ಮ ಬಾವಿಕಟ್ಟಿ ಅವರೇ, ನಾಗರತ್ನ, ಆಮೇಲೆ ಎಲ್ಲ ನನಗೆ ಹೆಸರು ಗೊತ್ತಿಲ್ಲ ಎಲ್ಲ ಮೇಡಮ್ ಜಿ ಅವರೇ. ಯಾಕಂದ್ರೆ ನನ್ನ ಸಂಕಲನದ ಬಗ್ಗೆ 3 ಜನ ಮಹಿಳೆಯರು ಬರೆದಿದ್ದಾರೆ. ಅವ್ರು ಮೇಡಮ್ ಅವರು, ಇವರು ದಾನೇಶ್ವರಿ ಸಾರಂಗಮಠ ಅವರು, ಆಮೇಲೆ ಬಾವಿಕಟ್ಟಿ ಅವರು, ಮೇಡಮ್ ಅವರು 3 ಜನ ಹುಡುಗಂದವರೇ ಬರೆದಾರೆ. ತಾನು ಕವಿತೆಯಾಗಿ ನನ್ನನ್ನು ಕವಿಯಾಗಿಸಿದರು. ಆಮೇಲೆ ಇಲ್ಲಿ ಸರ್ ವಸ್ತ್ರ ಸರ್ ಭಾಳ ಏನು ಕಣಪ್ಪ ಏನು ಅಂದರು. ನಾನು ಆರೋಗ್ಯ ಸರಿಯಿಲ್ಲ ಅಂತ ನಾನು 15 ದಿವಸ ಆಯ್ತು ನನಗೆ ಕೆಮ್ಮು ನೆಗಡಿ. ಅದಕ್ಕೆ ಇವರು ವಸ್ತ್ರ ಸರ್ ನೋಡಿದ್ದೀನಿ, ನಾನು ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ನೋಡಿಬಿಟ್ಟೆ. ಅವರು ಎಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ರು ನನ್ನನ್ನು ಏನೇನೋ ಹೇಳಿ. ಆಮೇಲೆ ಬಾಗಲಕೋಟೆ ಅರ್ಧ, ತಿಮ್ಮಾಪುರ ಅರ್ಧ ನಮ್ಮ ಎಸ್ ಎಸ್ ಹಳ್ಳೂರು ಅವರು ಬಂದಿದ್ದಾರೆ. ಆಮೇಲೆ ಸರ್ ಹಳಿ ಪರಿಚಯ ಸರ್ ನಾಗರಾಜ್ ನಾಡಗೌಡರು ಇದ್ದಾರೆ. ಯಾರ ಹೆಸರು, ಎಲ್ಲರ ಹೆಸರು, ಎಲ್ಲರ ಮುಖಗಳ ಪರಿಚಯ ಇವೆ. ಹುಣಗುಂದ ನಾನು ಹಿಂದೆ ಹೇಳಿದ್ದೆ, ಹುಣಗುಂದ ಒಂಥರ ನನಗೆ ತವರ ಮನೆ ಇದ್ದ ಹಾಗೆ. ಲಲಿತಾ ಹೊಸಪೇಟೆ ಮೇಡಮ್ ಅವ್ರ ಕಾರ್ಯಕ್ರಮಕ್ಕೆ ಬಂದಾಗ ಭಾಳ ಪ್ರೀತಿ ಹುಣಗುಂದವ್ರು. ಬಹುಶಃ ಕರ್ನಾಟಕದಲ್ಲಿ ಇಷ್ಟು ಪ್ರೀತಿ, ವಿಶ್ವಾಸ, ನಂಬಿಕೆ, ಭರವಸೆ, ಕಾಳಜಿ, ಕಕ್ಕುಲಾತಿ, ವಾತ್ಸಲ್ಯ ನನ್ನ ಮೇಲೆ, ನನ್ನ ಕಾವ್ಯದ ಮೇಲೆ ತೋರಿಸ್ತಕ್ಕಂಥವ್ರು ಅಂತಂದರೆ ಹುಣಗುಂದವ್ರು. ನನಗೆ ಭಾಳ ಹುಣಗುಂದ ತೋರೋದು ಅಂತಂದರೆ ಹೊಟ್ಟೆ ತುಂಬಿದಂಗೆ ನನಗೆ. ಯಾಕಂದ್ರೆ ಬಹುಶಃ ಕನ್ನಡ ಸಾಹಿತ್ಯ ನಾನು 1985ಕ್ಕೆ ನಂದು ಮೊದಲನೇ ಸಂಕಲನ ಬಂತು, ಕರಿ ನೆಲದ ಕರಿಗಳು. ಅಲ್ಲಿಂದ ಇಲ್ಲಿಯವರೆಗೂ ನನ್ನ ಸಾಹಿತ್ಯದ ಬಗ್ಗೆ ಗದಗಿನಲ್ಲಿ ದಲಿತ ಸಾಹಿತ್ಯ ಪರಿಷತ್ನವರು ವಿಮರ್ಶೆ ಮಾಡಿದ್ದನ್ನು ಬಿಟ್ಟರೆ ಬಾಗಲಕೋಟ್ ಮತ್ತು ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಯಾರೂ ಮಾಡಿಲ್ಲ, ಯಾವುದೇ ಸಂಘಟನೆಗಳು ಮಾಡಿಲ್ಲ. ಸಾಹಿತ್ಯ ಅಕಾಡೆಮಿಯವರು ಮಾಡಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ನವರು ಮಾಡಿಲ್ಲ, ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳವರು ಮಾಡಿಲ್ಲ, ಸರ್ಕಾರನೂ ಮಾಡಿಲ್ಲ. ನಾವು ಅದ್ರ ಬಗ್ಗೆ ಭಾಳಷ್ಟು ತಿಳಿ ಕೆಡಿಸ್ಕೊಂಡಿಲ್ಲ. ಆದರೆ ಹುಡುಗಂದವರು ಹೊನ್ನ ಕುಸುಮ ನೋಡ್ರಿ ಹೇಗಿದೆ, ಹೊನ್ನ ಕುಸುಮ ಮೇಡಮ್ ನಿಮ್ಮದು ಹೊನ್ನ ಕುಸುಮ. ಹೊನ್ನ ಅಂದ್ರೆ ಬಂಗಾರ, ಕುಸುಮ ಅಂದ್ರೆ ಹೂವು. ಒಂದು ಸ್ವಲ್ಪ ಏನ್ರ ಬಂಗಾರದ ಹೂವು ಇದ್ದು ಅಂದ್ರೆ ನಮಗೂ ಕೊಟ್ಟು ಇಟ್ಟೊತ್ತಾಗ ಚಿತ್ರಿಗೆ ಸರ ಬರೀ ಬಂಗಾರದ ಬಗ್ಗೆನೇ ಮಾತಾಡ್ಬಿಟ್ರು. ಏನು ಅವರು ಅಲ್ಲೆಂದಿದ್ರು ಅವ್ರು ನಮಗೆ. ನಾನು ಹೇಳಿದೆ 2ನೇ ತಾರೀಕಿಗೆ ಮಾಡೋದ್ರಿ ಕಾರ್ಯಕ್ರಮ ಅಂದ್ರು. ಅವ್ರು ಯಾಕೆ ಸುಮ್ಮನೆ ಮುಂದೆ ಹಾಕಿ ನಾನು ಒಂದು ಸ್ವಲ್ಪ ಈ ಕಾರ್ಯಕ್ರಮ ಲೇಟ್ ಆಗೋದು ನಾನು ಕಾರಣನೇ. ಅದಕ್ಕೆ ದಯಮಾಡಿ ಹೊನ್ನ ಕುಸುಮ ವೇದಿಕೆಯವ್ರಿಗೆ ಕ್ಷಮಿಸ್ಬೇಕು. ಯಾಕಂದ್ರೆ ನಾವು ಒಂಥರ ಅನಿವಾರ್ಯ ಜನಾಂಗಿರಿ. ನಾನು ಎಲ್ಲಿರ್ತೀನೋ, ಎಲ್ಲಿ ಹೋಗ್ತೀನೋ, ಯಾವಾಗ ಯಾರಿಗೆ ಒಪ್ಕೋತೀನೋ, ಒಮ್ಮೆ ಹ್ಞೂ ಅಂತೀನಿ, ನಾಳೆಗೆ ಹೇಳ್ತೀನಿ ಇರ್ತೀನಿ, ನಾಳೆಗೆ ಬೇರೆ ಆಗಿರ್ತದೆ ನನ್ನ ಮನಸ್ಸು. ಹೀಗಾಗಿ ಅವ್ರನ್ನ ಸ್ವಲ್ಪ ಕಾಡಿಸಿದೆ. ಕಾಡಿಸೋದಂದ್ರೆ ನಮಗೆ ಸ್ವಲ್ಪ ಖುಷಿಯೇ. ಸ್ವಲ್ಪ ಭಾಳ 2-4 ತಿಂಗಳ ಹಿಂದೆನೇ ಆಗಬೇಕಾಗಿತ್ತು ಈ ಕಾರ್ಯಕ್ರಮ. ಆದರೆ ಮತ್ತೆ ಇವ್ರು ಏನಂದ್ರು 2ನೇ ತಾರೀಕಿಗೆ ಮಾಡೋದ್ರಿ ಸರ್ ಅಂತಂದ್ರೆ, ನಾನು ಸಿಗ್ತೀನೋ ಇಲ್ಲೋ ಗೊತ್ತಿಲ್ಲ ಸರ್, ಯಾರು ಬರಲಿ ಬಿಡಲಿ ನೀವೇ ಮಾತಾಡ್ಬಿಡ್ರಿ ಅಂದೆ ನಾನು. ಯಾಕಂದ್ರೆ ಚಿತ್ರಗಿ ಸರ್ ಬಗ್ಗೆ ನನಗೆ ಅವ್ರ ಬಗ್ಗೆ ಭಾಳ ವಿಶ್ವಾಸ ನನಗೆ. ಯಾಕಂದ್ರೆ ಅವ್ರ ಮಾತನೂ ಹಾಗೆ, ಅವ್ರ ನಿಲುವೂ ಹಾಗೆ, ಎತ್ತರೂ ಹಾಗೆ, ನಗಿನೂ ಹಾಗೆ ಅದ. ಹೌದಿಲ್ಲ ಸರ್, ವಸ್ತ್ರ ಸರ್ ನೀವು ಹೇಳ್ದಂಗೆ ಅದಾರ. ಹಿಂಗಾಗಿ ಇಲ್ರಿ ಸರ್ ನಾನು ಕೆಮ್ಮ ಐತಂದ್ರು, ನೀವು ಹೇಳಿದಂಗೆ ನನಗೂ ಕೆಮ್ಮ ಐತಂದೆ. ನೀವು ಹೇಳಿದ್ರಲ್ಲ ಇವರು ಕೆಂಪೋದನ ಮಾತಾಡೋಣ. ಆದ್ರೆ ನನ್ನ ಧ್ವನಿ, ಅವ್ರ ಧ್ವನಿ ಸ್ವಚ್ಛ ಅದ. ನಂದು ಸ್ವಲ್ಪ ಅಲ್ಲೆಲ್ಲೇ ಇದು ಐತಿ. ಯಾಕಂದ್ರೆ ಅವ್ರಿಗೆ 2-3 ದಿವಸ ಆಯ್ತು ನೆಗಡಿ ಬಂದ, ನನಗೆ 15 ದಿವಸ. ಯಾಕಂದ್ರೆ ನಾನು ನನ್ನ ಕವಿತೆ ಬಗ್ಗೆ ಮಾತಾಡೋದ್ರೆ ಸ್ವಲ್ಪ ಕಡಿಮೆ ದಿವಸದಾಗ ಬಂದಿರ್ಬೇಕು. ಹೀಗಾಗಿ ಭಾಳ ನನಗೆ ಅಂದರೆ ಹುಡುಗಂದವರು ಇಂಥ ಒಂದು ಪ್ರೀತಿಯನ್ನು ಕೊಟ್ಟರಲ್ಲ,
ಯಾಕಂದ್ರೆ ನನ್ನ ಕವಿತೆಗಳ ಕುರಿತು ಸುದೀರ್ಘವಾಗಿ ಚಿತ್ರೀಕರಿಸೋರು ಬಹಳ ಗಂಭೀರವಾಗಿ ಮಾತಾಡಿದ್ದಾರೆ, ಆಮೇಲೆ ಬಹಳ ಸೂಕ್ಷ್ಮವಾಗಿಯೂ ಮಾತಾಡಿದ್ದಾರೆ, ಮತ್ತೆ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ನಾನು 2 ದಿವಸ ಹೆಂಗೆ ತಯಾರು ಮಾಡ್ಕೊಂಡ್ರು ಅಂತ ಅದು ಕೊಟ್ಟೆ 2-3 ತಿಂಗಳಾಗಿರ್ಬೇಕು ಪುಸ್ತಕ. ಅವರು ಮೊದಲು ಓದ್ಯಾರ ಅವರು 2 ದಿವಸ ಓದಿರಿ. 2 ದಿವಸ ಓದಿರಿ ಅಂದ್ರೆ ನಮ್ಮ ಭಾಗದ ವಿಮರ್ಶಕರ ಕೊರತೆ ಇತ್ತು. ನೀವೊಬ್ಬರು ಒಳ್ಳೆಯ ವಿಮರ್ಶಕರಾಗಿ ನಮ್ಮ ಉತ್ತರ ಕರ್ನಾಟಕದ ತೊಂದರೆ ಅಂತಂದ್ರೆ ಎಲ್ಲ ಯುವ ಬರಹಗಾರರಿಗೆ, ಯುವ ಲೇಖಕರಿಗೆ ಭಾಳ ಒಳ್ಳೆಯದಾಗ್ತದೆ. ಯಾಕಂದ್ರೆ ವಿಮರ್ಶೆ ಅನ್ನೋದು ಬೇಕು, ಯಾವಾಗ ಒಂದು ಸ್ವಲ್ಪ ನಾವೇನು ಬರೀತೀವಿ ಅವಲೋಕನ ಮಾಡಲಿಕ್ಕೆ ಬೇಕಲ್ಲ ಅಂತ ಒಂದು ಹೊನ್ನ ಕುಸುಮ ವೇದಿಕೆ MD ಚಿತ್ರಗಿ ಸರ್ ಅಂತವ್ರು ಈ ವೇದಿಕೆಯ ಮುಖಾಂತರ ವಿಮರ್ಶಕರಾಗಿ ಬಂದರೆ ನನಗೂ ಖುಷಿ, ನಿಮಗಂತೂ ಮೊದಲೇ ಖುಷಿ. ಅಂತ ಒಂದು ಖುಷಿಯನ್ನು ನೀಡ್ತಕ್ಕಂಥ ದಿನಮಾನಗಳು ಬೇಗ ಬರಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಅಂದರೆ 40 ವರ್ಷದ ಬಳಿಕ ನಾನು ಹೇಳಿದೆ, 40 ವರ್ಷದ ಬಳಿಕ ನಾನು ಸುಮಾರು 10 ಕವನ ಸಂಕಲನ ಬಂದು ಯಾರು ಮಾತಾಡಿದ್ದೇ ಇಲ್ಲ. ನನಗೆ ಭಾಳ ನೋವು ಅನಿಸೋದಿಲ್ಲ. ನನಗೆ ನೋವು ಮಾಡ್ಕೊಳ್ಳುವಂಥದ್ದು ಬೇಡ. ನನಗೆ ಮೇಡಮರನ್ನು ನೋಡ್ರಿ ಅದಕ್ಕೆ ಮೇಡಮರನ್ನ ನಾನು ಭಾಳ ಖುಷಿಯಿಂದ ಹುಡುಗಾಟ ಮಾಡ್ತಿರ್ತೀನಿ. ಮೇಡಮರ್ ನೀವು ಬೆಂಗಳೂರಿಗೆ ಹೋಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಯಾಕಂದ್ರೆ ಅವಕಾಶಗಳು ಭಾಳ ಸಿಗ್ತಾವೆ ಬೆಂಗಳೂರೊಳಗೆ, ಆಮೇಲೆ ಅಧಿಕಾರ ಸಿಗ್ತದೆ. ಅವ್ರು ಸಿಕ್ಕದಂತ ನನಗೇನು ಇದು ಇಲ್ಲ, ಅವ್ರು ಸಿಗಬೇಕಿನ್ನ ಜಾಸ್ತಿ. ಏನೇ ನಿಮ್ಮ ಜೊತೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ರಿ ಬೆಂಗಳೂರಿಗೆ ಅಂತ ನಾವು ಹಿಂಗೆ ಹೇಳಕತ್ತೀನಿ. ನಾವು ಬೆಂಗಳೂರಿಗೆ ಬಂದ್ಬಿಟ್ಟಿವಿ ಅಂತಂದ್ರೆ ಎಲ್ಲ ರಾಜಧಾನಿ ಕೇಂದ್ರಿರ್ತಾರೆ, ಎಲ್ಲ ರಾಜಧಾನಿ ಕೇಂದ್ರಿರ್ತಾರೆ. ಯಾಕಂದ್ರೆ ಎಲ್ಲ ಮಂತ್ರಿಗಳಲ್ಲೇ, ಮಂತ್ರಿಗಳ ಹಿಂಬಾಲ ಇವರೇ ನೋಡಿ. ಈಗ ಮಂತ್ರಿಗಳ ಹತ್ರ ನಾವು ನಮ್ಮ ಭಾಗದ ಮಂತ್ರಿಗಳಿದ್ರು ನಾವು ಮಾತಾಡ್ಸಂಗೇ ಇಲ್ಲ, ನಮ್ಮನ್ನ ಅವ್ರು ಕರೆಯಂಗೇ ಇಲ್ಲ. ಯಾಕಂದ್ರೆ ನಮ್ಮ ಭಾಗದ ಬರಹಗಾರನ ಅಲ್ಲಂತಾರ ಅವ್ರ ರಾಜಕಾರಣಿಗಳು ನೋಡ್ರಿ. ಬೆಂಗಳೂರನ್ನ ಬರಹಗಾರ ಮನೆಗೆ ಹೋಗ್ತಾರ. ಸರ್ ನಾನು ಇಂಥವ್ರ ಮನೆಗೆ ಹೋಗಿದ್ದೆ ಮಾತಾಡ್ಸ್ಲಿಕ್ಕೆ, 1 ತಾಸು ಕೊಟ್ಟೆ ನೋಡಿ. ಯಾಕಂದ್ರೆ ಅಲ್ಲ, ನಮ್ಮ ಭಾಗದ ಪ್ರತಿಭಾವಂತ ಬರಹಗಾರರ ಮನೆಗೆ ಬರುದು ಬೇಡ, ಕಡಿತ ತಾವು ಇದ್ದಲ್ಲೇ ಕರೆಸ್ಕೊಂಡು ಏನ್ ಬರ್ದ್ರಿ, ಹೆಂಗ್ ಬರ್ದ್ರಿ, ಯಾಕೆ ಬರ್ದ್ರಿ, ಏನ್ ಸಿಕ್ಕದ್ ನಿಮಗೆ, ಅಟ್ಲೀಸ್ಟ್ ಒಂದು ವಿಚಾರ ಮಾಡ್ತಕ್ಕಂಥ ಶಕ್ತಿ ಬರಬೇಕು. ಅದಕ್ಕೆ ನಾನು ಬಹಳ ಸಲ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ, ಬರೀ ಎಲ್ಲ ಅವಕಾಶಗಳು ಮತ್ತು ಅಧಿಕಾರಗಳು ಕೇವಲ ರಾಜಧಾನಿ ಕೇಂದ್ರಿತ ಆಗಬಾರದು. ಉತ್ತರ ಕರ್ನಾಟಕಕ್ಕೂ ಕೂಡ ಪ್ರಾದೇಶಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆ ಎರಡೂ ಇರಬೇಕು ಅಂತ ನನ್ನ ದೃಷ್ಟಿಕೋನ. ಪ್ರಾದೇಶಿಕ ಸಮಾನತೆಯೊಳಗೆ ಮತ್ತೆ ಸಾಮಾಜಿಕ ಸಮಾನತೆ ಬೇಕು. ಇಲ್ಲಿ ಪ್ರಾದೇಶಿಕ ಸಮಾನತೆ ಅಂತ ಕೂಡ ಕೆಲವೊಬ್ಬರೇ ತಗೊಳ್ತಾರೆ. ಅಲ್ಲಿ ಈಗ ಮಾಡ್ಯಾರಲ್ಲ ಒಳ ಮೀಸಲಾತಿ, ಈ ಒಳ ಮೀಸಲಾತಿಯಿಂದನೂ ಕೂಡ ಇನ್ನು ಕೆಲವೊಬ್ಬರಿಗೆ ಅಷ್ಟೇ ಈ ಅವಕಾಶಗಳು ಸಿಗ್ತವೆ. ಅದು ಚರ್ಚೆ ಬೇಡ ಈಗ. ಅದಕ್ಕೆ ಇಂಥ ಒಂದು ನನ್ನ ಬಟಾಬೈಲು ಸಂಕಲನದ ಬಗ್ಗೆ ಒಂದು ಅವಲೋಕನವನ್ನು ಇಟ್ಟುಕೊಂಡು ಸುಮಾರು 1 ತಾಸು ಮೇಲ್ಗಡೆ ತಿರುಗಿ ಸರ್. ನನ್ನ ಟೈಮ್ ಹಚ್ಚಿದೆ 11:55ಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. 1 ಸುಮಾರಿಗೆ ಮುಗಿಸಿರ್ಬೇಕು ಅಂತ ಅನಿಸ್ತದೆ. ಆದರೆ ಯಾರೂ ಬೇಸರ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಒಟ್ಟು ಹಣ್ಣು ಕುಸುಮ ವೇದಿಕೆಯ ಸದಸ್ಯರು, ಯಾಕಂದ್ರೆ ಅಧ್ಯಕ್ಷರು ಕೂತಾಗ ಸದಸ್ಯರು ಕೂಡಿರ್ಬೇಕಲ್ಲ. ಹೀಗಾಗಿ ಇದು ಒಂದು ನನಗೆ ಬಹಳ ಖುಷಿ ಕೊಟ್ಟಂತ. ಯಾಕೆ ನನಗೆ 40 ವರ್ಷದ ಮೇಲೆ ಇಂಥ ಒಂದು ಅವಕಾಶ ಸಿಕ್ತು ಅಂತ ನನಗೊಂಥರ ನೋವಿಲ್ಲ. ಅದಕ್ಕೆ ಕಾರಣಗಳಲ್ಲ. ಏನು ಅಂದ್ರೆ ಜಾತಿ ಕಾರಣ, ಮತ್ತೆ ಅಲ್ಲಿಗೆ ಬರುವುದು. ಜಾತಿ ಕಾರಣಕ್ಕೋ ಅಥವಾ ಹಣದ ಕಾರಣಕ್ಕೋ ಅಥವಾ ಉದ್ಯೋಗದ ಕಾರಣಕ್ಕೋ. ಯಾಕಂದ್ರೆ ನನಗೆ ಸರಿಯಾಗಿ ಉದ್ಯೋಗನೇ ಸಿಗಲಿಲ್ಲ. ನಾನು ಡಿಗ್ರಿ ಕಾಲೇಜ್ನೊಳಗಿದ್ದೆ, ಯೂನಿವರ್ಸಿಟಿ ಒಳಗಿದ್ದೆ ಅಂತಂದ್ರೆ ನನ್ನ ಕೈಯಲ್ಲಿ ಸಾವಿರಾರು ದೊಡ್ಡ ವಿದ್ಯಾರ್ಥಿಗಳ ತಯಾರಾಗ್ತಿದ್ರು. ಅವರು ಎಲ್ಲರೂ ವಿಚಾರ ಸಂಕಿರಣ ಮಾಡುತ್ತಿದ್ರು ಏನೋ ಅನಿಸ್ತದೆ ನನಗೆ ಅಷ್ಟೇ. ಆದ್ರೆ ಅದೆಲ್ಲವನ್ನ ಮೀರಿ, ಅದೆಲ್ಲವನ್ನ ವಿಶ್ವವಿದ್ಯಾಲಯದವರು ಮಾಡದೇ ಇರ್ತಕ್ಕಂಥ, ಕಾಲೇಜಿನವರು ಮಾಡದೇ ಇರ್ತಕ್ಕಂಥ, ಅಥವಾ ಅನೇಕ ಸರ್ಕಾರ ಮಾಡದೇ ಇರ್ತಕ್ಕಂಥ, ಅಕಾಡೆಮಿಗಳು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಹೊನ್ನ ಕುಸುಮ ವೇದಿಕೆಯವರು ಮಾಡಿರಲ್ಲ. ಅದು ನನಗೆ ಸಂತೋಷವನ್ನು ನೀಡಿದೆ. ಅದಕ್ಕೆ ಹೊನ್ನ ಕುಸುಮದ ಅಧ್ಯಕ್ಷರನ್ನು ಹಿಡ್ಕೊಂಡು ಎಲ್ಲ ಪದಾಧಿಕಾರಿಗಳಿಗೆ ನಾನು ಇವು ತನಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ಇರ್ತೀನಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುತೇಕ ಬರಹಗಾರರಿಗೆ ಈ ಪರಿಸ್ಥಿತಿ, ಉತ್ತರ ಕರ್ನಾಟಕದ ಬರಹಗಾರರಿಗೆ ನನ್ನ ಹಾಗೇನೆ ಪರಿಸ್ಥಿತಿ ಇರಬಹುದೇನು. ಲಲಿತಾ ಹೊಸಪೇಟೆ ಮೇಡಮ್ ಅವರೊಬ್ಬರನ್ನು ಹೊರತುಪಡಿಸಿ, ಯಾಕಂದ್ರೆ ಅವ್ರ ಸಾಹಿತ್ಯದ ಬಗ್ಗೆ ವಿಚಾರ ಸಂಕಿರಣ, ಅವ್ರ ಸಾಹಿತ್ಯದ ಬಗ್ಗೆ ವಿಚಾರ ಸಂಕಿರಣ ಆಗಿದೆ ಸರ್. ಹೊಸಪೇಟೆ ಮೇಡಮ್ ಅವರು ಆಗ್ಯದ, ನಮ್ಗೆ ಮೊದಲು ಆಗ್ಯದಲ್ಲ ಅಂದ್ರೆ
ಕೊಡ್ತಕ್ಕಂಥ ಕಾರಣ ಅಂದ್ರೆ ನಮ್ಮ ಬರಹಗಾರರು ಕೂಡ ತಪ್ಪಿದೆ. ಇದಕ್ಕೆಲ್ಲ ಮೂಲ ಕಾರಣ ಅಂತ ನನ್ನ ಹಿಡ್ಕೊಂಡೆ. ಯಾಕಂದ್ರೆ ನಾವು ಪ್ರಶ್ನೆ ಮಾಡೋದೇ ಇಲ್ಲ ಯಾರನ್ನು. ನಾನು ಪ್ರಶ್ನೆ ಭಾಳ ಮಾಡ್ತಿದ್ದೆ. ನನ್ನಷ್ಟು ಪ್ರಶ್ನೆ ಮಾಡಿದವನು ಯಾರೂ ಇಲ್ಲ. ನಾನು ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಿದ್ದೆ. ಯಾಕಂದ್ರೆ ಪ್ರಶ್ನೆ ಮಾಡುವ ಸಂಸ್ಕೃತಿಯಿಂದ ಬಂದಂಥವ್ರು ನಾವು. ಬಸವ ನಾಡಿ ನಾವು ಹುಣಗುಂದನ ಬಸವನ ನಾಡೇ ಇದೆ. ಬಸವಣ್ಣ ಫಸ್ಟ್ ಪ್ರಶ್ನೆ ಮಾಡಿದಂತ ಜಗತ್ತಿನಲ್ಲಿ ಪ್ರಶ್ನೆ ಮಾಡುವ ಸಂಸ್ಕೃತಿಯನ್ನು ಬೆಳೆಸಿದವನು ಬಸವಣ್ಣನೇ ಮೊದಲು. ಬಸವಣ್ಣ ಏನಾಗ್ಯಾನ ಅನ್ನೋದು ಆಮೇಲೆ ಹೇಳ್ತೀನಿ ನಾನು. ಆದರೆ ಬಸವಣ್ಣ ಪ್ರಶ್ನೆ ಮಾಡಿದ ಅಂತ ಪರಂಪರೆಯನ್ನು ನಾವು ಬರಹಗಾರರು ಅದನ್ನು ಮುಂದುವರಿಸಿಕೊಂಡು ಹೋಗಲಿಲ್ಲ. ಯಾಕಂದ್ರೆ ನಾವು ಬರೆಯುವುದನ್ನು ಒಂದು ಮಾಡ್ತೀವಿ, ಬದುಕುವುದನ್ನು ಒಂದು ಮಾಡ್ತಾ ಇದ್ದೀವಿ. ನಾವು ಬರದಂತೆ ಬದುಕುವುದಿಲ್ಲ. ಯಾರು ಬದುಕೀವಿ? ನನ್ನನ್ನು ಸುಮ್ಮನೆ ನಮ್ಮನ್ನ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಳೋಣ, ನಮ್ಮನ್ನ ನಾವೇ ವಿಮರ್ಶೆ ಮಾಡ್ಕೊಳ್ಳೋಣ. ನೋಡ್ರಿ, ನೀವು ಜಾತಿ ಇಲ್ಲ ಅಂತೀರಿ, ಒಳಗೊಳಗೆ ಜಾತಿ ಪ್ರೀತಿಸ್ತೀವಿ. ಹಾಗೆಲ್ಲ ಹೇಳಿದ್ರು ಸರ್ ಯಾರೋ ಹೇಳಿದ್ರು, ನಮ್ಮ ಪಕ್ಕಿ, ನಿಮ್ಮ ಪಕ್ಕಿ, ನಮ್ಮವ, ನಿಮ್ಮವ. ನೋಡಿ ಎಷ್ಟು ಚಂದ ಶಬ್ದಗಳು. ನಮ್ಮವ್ರಿ ನಮ್ಮಕ್ರಿ ಏಕೆ ಬೆಳಗಾವಿ ಕಡೆ ಬೇರೆ ಆಗತ್ತೆ, ಮತ್ತೆ ನಮ್ಮಕ್ಕೆ ಅನ್ನೋದು ಇಲ್ಲಿ ಬೇರೆ. ಇಲ್ಲಿ ನಮ್ಮಕ್ಕೆ ಅಂದ್ರೆ ಇಲ್ಲಿ ನಮ್ಮ ಪಕ್ಕಿ ಅಂತ. ಎಷ್ಟು ಸಸಾರ, ಎಷ್ಟು ಸರಳವಾಗಿ ನಾವು ಶಬ್ದಗಳನ್ನ ವಿಭಜನೆ ಮಾಡಿಬಿಡ್ತೀವಿ. ಅದಕ್ಕೆ ಬರಹಗಾರರು ಬದುಕಿದಂತೆ ಬರೆದರು ಅಂತ ಬಹಳ ಗೌರವ ಮತ್ತು ಬೆಲೆ ಇದೆ. ಇದು ನನ್ನ ದೃಷ್ಟಿಯಲ್ಲಿ ಬಹಳ ಸತ್ಯವಾದಂಥ ಮಾತು. ಇವತ್ತೇನಾಗಿದೆ ಅಂತಂದ್ರೆ ಬರೆಯುವುದು ಬೇರೆ, ಬದುಕುವುದು ಬೇರೆ. ಹಾಗಾದ್ರೆ ಯಾಕೆ ಬರೀಬೇಕು ನಾವು? ಸುಮ್ಮನೆ ಯಾಕೆ ಬರೀತೀರಿ ಅಂತ? ನೀವು ಬರದಂತೆ ಬದುಕಲಿಲ್ಲ ಅಂದ್ರೆ ಯಾಕೆ ಬರೀತೀರಿ ಸುಮ್ಮನೆ? ನೀವು ಬರಹದಿಂದ ಏನಾಗ್ತದೆ? ಸಮಾಜ ಸುಧಾರಣೆ ಆಗ್ತದೆ. ವಚನಕಾರರು ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಯಾಕೆ ಜೀವಂತ ಅದಾರ ಅಂತಂದ್ರ ಅವರು ಏನು ವಚನಗಳನ್ನ ಬರೆದ್ರು ಹಾಗೆ ಬದುಕಿದ್ರು. ತಂದೆ ನೀನು ಒಂದು ಶರಣಾರ್ಥಿ ಅಂದ ನೋಡ್ರಿ. ದೇಹವೇ ದೇವಲ್ಲ ಅಂದ್ರೆ ಎಲ್ಲಿ ದೇಹಕ್ಕೆ ಅಂತ ಮಹತ್ವದ ಸ್ಥಾನ ಕೊಟ್ಟರು. ದೇಹವನ್ನೇ ದೇಗುಲವನ್ನಾಗಿ ಮಾಡ್ಕೊಂಡ್ರಿ. ದೇಹ ನೀವು ಸುಮ್ಮನೆ ಏನಿರ್ತೀರಿ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಇವೆಲ್ಲ ಇಲ್ಲದ ಅಂತ ಹೇಳ್ತೀರಿ. ಬಸವಣ್ಣದ ಮಂಡೇ ಇಲ್ಲ. ಎನ್ನ ಕಾಲೆಯೇ ಕಂಬ, ಎನ್ನ ದೇಹವೇ ದೇಗುಲ. ಪವಿತ್ರವಾದಂಥ ಸ್ಥಾನವನ್ನು ಕೊಟ್ಟಿರ್ತೀವಿ. ಅದಕ್ಕೆ ವಚನಕಾರರು ಇವತ್ತು ನಾವು ಹಾಗೆ ಏನಾದರೂ ಒಂಚೂರು ಬಸವಣ್ಣನ ಹಾಗೆ, ವಚನಕಾರರ ಹಾಗೆ, ಸಂತರ ಹಾಗೆ, ದಾರ್ಶನಿಕರ ಹಾಗೆ ಬದುಕಿದ್ದೀವಿ ಅಂತ ನಮ್ಮ ಬದುಕು ಹಾಗಾಗ್ತಿತ್ತಲ್ಲ. ಇದು ನನ್ನನ್ನ ಕಾಡುವ ಪ್ರಶ್ನೆ. ಇದನ್ನ ಈ ಸಂಕಲನವನ್ನು ಸರ್ ಮಾತುಗಳನ್ನ ಇಟ್ಕೊಂಡೇ ಇಂಥ ಮಾತುಗಳನ್ನ, ಯಾಕಂದ್ರೆ ಅವ್ರೇನು ಹೇಳಿದ್ರು, ಅವರು ಅದು ಮುಖಪಟ್ಟು ತೋರಿಸಿದ್ರು. ಬಹಳ ಸುಂದರವಾಗಿದ ಕಲ್ಲಿನ ಮ್ಯಾಗ ಕುಂತಾಳ. ಇದು ಮುಖಪಟ್ಟು ತೋರಿಸಿದ್ರು. ಅವ್ರು ಕಲ್ಲಿನ ಮ್ಯಾಗ ಕುಂತಾಳ, ಬಹಳ ಚಂದ. ಏನ ಅಂದ್ರಿ? ಶಾಕುಂತಲೆ ಹೆಂಗಿದ್ಲು ಗೊತ್ತಿಲ್ಲ ನನಗೆ. ಇಲ್ಲಿ ಸರ್ ಶಾಕುಂತಲೆಯನ್ನು ನಮಗೆ ತೋರಿಸ್ಬಿಟ್ಟ. ನನಗೆ ಗೊತ್ತಿಲ್ಲ ಶಾಕುಂತಲೆ ಅದು ಶಾಕುಂತಲೆ ಅಲ್ಲ. ಆದ್ರೆ ಇದು ಕಲ್ಪನೆ ನಂದಲ್ಲ ಸರ್, ನನ್ನ ಕಲ್ಪನೆ ಅಲ್ಲ. ಇದು ಕಲಾವಿದನ ಕಲ್ಪನೆ. ಅವ ಹ್ಯಾಂಗ ತೆಗೆದು ಬರೋದು ಅವನಿಗೂ ಸಂತೋಷ ಅನಿಸ್ಬೇಕಲ್ರಿ. ಅದಕ್ಕೆ ನೋಡಿ, ಅವ ತನ್ನ ಲೋಕದಾಗ ನಾ ಇರ, ನನ್ನ ಲೋಕದಾಗ ನಾ ಇರ. ಅದಕ್ಕೆ ಇಂಥವನ್ನೆಲ್ಲ ನೋಡಿ ನಾನು ಒಂದ್ ಕಡೆ ಬರದೆ. ನಾನು ಬರೀ ಚೆಲುವಿದ್ದರೆ ನಮಗೆ ಇಲ್ಲವೇ ಗೆಳತಿ, ಆ ಚೆಲುವಿಗೆ ಅರ್ಥ ಬರಲು ಬೇಕು ಸುಂದರ ಮನಸ್ಸು, ಅದು ಹೂಳಬಾರದು ಅವರಿವರ ಕನಸು. ಬರೀ ಮೋಡವಿದ್ದರೆ ಮುಗಿಯಲಿಲ್ಲವೇ ಗೆಳತಿ, ಆ ಮೋಡಕ್ಕೆ ಗುಡುಗು ಮಿಂಚುಗಳಿರಬೇಕು. ಬರೀ ಮೋಡ ಗುಡು ಎಂದು ಗುಡಾಡಿಸದೆ ಮೋಡ ಸುರಿದು ಹಗುರಾಗಬೇಕು. ಭೂಮಿಯ ಮೇಲೆ ಹಸಿರು ಚಿಗುರಬೇಕು. ಇದು ಬದುಕು. ಬಹುಶಃ ಯಾಕಂದ್ರೆ ಇದು ಹಾದಿಮನಿ ಅಂತ ತಿಳ್ಕೊಂಡು ಆರ್ಟಿಸ್ಟ್ ಅವ್ರು ಬಿಟ್ಟು ನನಗೂ ಇದನ್ನ ನೋಡಿದ್ರೆ ಬಹಳ ಖುಷಿ ಅನಿಸ್ತೇ. ಏನೋ ಒಂದು ಪ್ರಶ್ನೆ ಮಾಡಿರೋರು ಬೆಂಗಳೂರಿಗೆ ಹೋಗೋದ್ನಾಗ ಅಷ್ಟಕ್ಕೆ ನನಗೆ ಬೇಸರ ಆಗ್ತವ ಆ ಹೆಣ್ಮ ಬೆಂಗಳೂರು ಹೋಗೋಣ ಅಂತ ತಿಳ್ಕೊಂಡು ಹೇಳಿದ್ರು. ಇದ್ರಾಗ ಇದ್ದದನ್ನೇ ಹೇಳಿದ್ರಿ ನೀವು. ನೋಡ್ರಿ, ಕವಿತಾ ಬರೀತಕ್ಕೂ ಕವಿಯೋ, ಕವಿತಾ ಬರೆಯೋದಾದ ಲಾಸ್ಟ್ 2 ಲೈನ್ದಾಗ ಅವ ಸಾಮಾನ್ಯ ಮನುಷ್ಯ. ಇಲ್ಲಿ ತನಕ ಯಾಕೆ ಹೇಳಿದ್ನಿ ಅಂದ್ರೆ, ಇಲ್ಲಿ ತನಕ ಕವಿಯಾಗಿ ಅವ ಅಕ್ಕಿ ಜೋಡಿ ಸಂವಾದ ಮಾಡಿದ. ಆದ್ರೆ ಇಳಿದು ಹೋಗೋತ್ನಾಗ ಅವ ಕವಿಯಾಗಿ ಉಳಿದಿಲ್ಲ. ನಿಮ್ಮ ಹಾಗೆ ನನ್ನ ಹಾಗೆ ಸಾಮಾನ್ಯ ಮನುಷ್ಯ ಅದ. ಸಾಮಾನ್ಯ ಮನುಷ್ಯ ಚಂದ ನೋಡಿ ಪಕ್ಕಕ್ಕೆ ಕೂತಾಗಿ ಇಳಿದು ಹೋದಂದ್ರೆ ಸ್ವಲ್ಪ ಸಂಕಟ ಆಗತ್ತೆ ನನಗೆ ಅನಿಸ್ತದೆ. ಸಹಜ ಸರ್.
ಸಹಜ ನಡವಳಿಕೆ, ಸಹಜ ಗುಣಗಳು, ಸಹಜ ಮನೋಭಾವ, ಸಹಜ ಭಾವನೆಗಳು, ಆನಂತರ ಮತ್ತೆ ಯಾವನಿಗೆ ಸಹಜ ಗುಣಗಳಿರುವುದಿಲ್ಲ ಅವನ ಕವಿ ಯಾವುದೇ ಎಲ್ಲ ಇರ್ಬೇಕು ಕವಿ ಹತ್ರ. ಹೌದಾ? ಅವ ಕವಿ ಹತ್ರ ಎಲ್ಲ ಭಾವನೆಗಳಿರ್ಬೇಕು. ಸುಮ್ಮನೆ ನಾನು ಕೂತಾಗ ನಾನು ಬರೆಯುವಾಗ ಲೋಕಾಂತವನ್ನು ಕಲ್ಪನೆ ಮಾಡ್ಕೊಳ್ತೀನಿ. ಅದು ನಾನು ಬಜಾರ್ದಾಗಿದ್ದಾಗ ಏಕಾಂಗಿ ಆಗ್ಬೇಕು. ಬಜಾರ್ದಾಗಿದ್ದಾಗ ಏಕಾಂಗಿ ಆಗ್ಬೇಕು, ಏಕಾಂತದಲ್ಲಿ ಲೋಕಾಂತ ಕಾಣಬೇಕು, ಬಜಾರ್ ಕಾಣಬೇಕು. ಅವಾಗ ಸುಮ್ಮನೆ ಸರ್ ಮಾತಾಡೋ ಹೊತ್ನಾಗ ನಾನು ಎಲ್ಲೆಲ್ಲೇ ಹೋಗಿದ್ದೆ, ನಾನು ಬಸ್ನಾಗ ಕೂತಿದ್ದೆ ಅವಾಗ. ನನಗೆ ಭಾಳ ಥ್ರಿಲ್ ಕೊಟ್ಟಂತ ಕವಿತೆ ಅದು. ಏನಾದ್ರು ಕವಿತೆ ಬೆಂಗಳೂರಿಗೆ ಹೋಗೋದ್ನಾಗ ಭಾಳ ಅಂತ